ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ ಬಗ್ಗೆ ಅಥವಾ ಇವತ್ತಿನ ವಿಡಿಯೋ ಬಗ್ಗೆ ನೋಡೋಣ. ಗೆಳೆಯರೆ, ಇವತ್ತಿನ ವಿಡಿಯೋ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡೋ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ವಿಡಿಯೋ ಒಂದು ನೋಟಿಫಿಕೇಶನ್ ಇದೆ ನೇಮಕಾತಿ ಬಗ್ಗೆ. ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಬಗ್ಗೆ ನಾವು ಇವತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಯಾಕಂದರೆ ಹೊಸದಾಗಿ ಒಂದು ನೇಮಕಾತಿ ಆದೇಶ ಬಂದಿದೆ. ಸೊ ಏನು ಎತ್ತ ಅಂತ ನೋಡೋಣ. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಅರ್ಜಿ ಸಲ್ಲಿಕೆ ಆರಂಭ, ಅರ್ಜಿ ಸಲ್ಲಿಕೆ ಕೊನೆ ದಿನ, ಹೆಚ್ಚಿನ ವಿವರ, ಹುದ್ದೆ ಯಾವುದು, ಓಕೆ, ಆ ಹುದ್ದೆಗೆ ಏನೇನು ವಿದ್ಯಾರ್ಥಿ ಕೇಳಿದ್ದಾರೆ, ವಯೋಮಿತಿ ಏನಿದೆ ಅಂತ ನೋಡೋಣ. ಬನ್ನಿ ಗೆಳೆಯರೆ. ಓಕೆ, ಸೊ ಗೆಳೆಯರೆ, ITBP ಇಂಡೋ ಟಿಬೇಟನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂದರೆ ITBP. ಸೊ ಇಲ್ಲಿ 545 ಕಾನ್ಸ್ಟೇಬಲ್ಗಳ ನೇಮಕಾತಿ ನಡೆಸಲಿದೆ. ಅದು ಯಾವ ಕಾನ್ಸ್ಟೇಬಲ್ಗಳು? ಡ್ರೈವರ್ ಕಾನ್ಸ್ಟೇಬಲ್ಗಳು. ಬರೀ ಕಾನ್ಸ್ಟೇಬಲ್ ಅಲ್ಲ, ಡ್ರೈವರ್ ಕಾನ್ಸ್ಟೇಬಲ್ಗಳ ನೇಮಕಾತಿ. ಅದು ಎಷ್ಟು? 545 ಹುದ್ದೆಗಳ ನೇಮಕಾತಿಯನ್ನು ITBP ನಡೆಸಲಿದೆ ಗೆಳೆಯರು. ಓಕೆ, ಯಾವಾಗಿಂದ ಸ್ಟಾರ್ಟ್ ಅಂದರೆ ಅಕ್ಟೋಬರ್ 8, 2024 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ ಗೆಳೆಯರೆ. ಸೊ ಯಾವಾಗ ಎಂಡ್ ಆಗುತ್ತೆ ಅರ್ಜಿ ಸಲ್ಲಿಕೆ ಅಂದರೆ ನವೆಂಬರ್ 6 ಅಂದರೆ ಕೊನೆಯ ದಿನಾಂಕ ನವೆಂಬರ್ 6, 2024 ಕಾಲಾವಕಾಶ ಇರಲಿದೆ ಅರ್ಜಿ ಸಲ್ಲಿಕೆಗೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಗೆಳೆಯರೆ, ಒಟ್ಟು ಹುದ್ದೆಗಳು ತಮಗೆ ಈ ಹಿಂದೆ ಹೇಳಿರೋ ಹಾಗೆ 545 ಒಟ್ಟು ಹುದ್ದೆಗಳಿದೆ. ಈ 545 ಒಟ್ಟು ಹುದ್ದೆಗಳಲ್ಲಿ ಸಾಮಾನ್ಯ ವರ್ಗಕ್ಕೆ ಅಂದರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ 209 ಹುದ್ದೆಗಳು ಮೀಸಲಾಗಿದೆ. ಪರಿಶಿಷ್ಟ ಜಾತಿ ಅಂದರೆ SC ಶೆಡ್ಯೂಲ್ ಕ್ಯಾಸ್ಟ್ಗೆ 77 ಹುದ್ದೆಗಳು ಮೀಸಲಾಗಿದೆ. ಪರಿಶಿಷ್ಟ ಪಂಗಡ ಅಂದರೆ STಗೆ 40 ಹುದ್ದೆಗಳು ಮೀಸಲಾಗಿದೆ. ಇತರೆ ಹಿಂದುಳಿದ ವರ್ಗ ಅಂದರೆ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 164 ಹುದ್ದೆಗಳು ಮೀಸಲಾಗಿದೆ. ಮತ್ತು ವೀಕರ್ ಕ್ಲಾಸ್ ಅಂತ ಏನು ಹೇಳ್ತೀವಿ, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 55 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಎಕನಾಮಿಕ್ ವೀಕರ್ ಕ್ಲಾಸ್ ಏನಿದೆ ಆ ಅಭ್ಯರ್ಥಿಗಳಿಗೆ, ಆ ಕ್ಯಾಂಡಿಡೇಟ್ಗಳಿಗೆ 55 ಹುದ್ದೆಗಳ ಮೀಸಲಾತಿ ಇದೆ ಗೆಳೆಯರೆ. ಒಟ್ಟು ಹುದ್ದೆಗಳು 545. ಓಕೆ, ಸೊ ನೆಕ್ಸ್ಟ್ ಸೂಚನೆ ಯಾವ ರೀತಿ ಇರುತ್ತೆ ಅಂದರೆ ಒಂದು ವಿಶೇಷವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹುದ್ದೆಗಳು ಅಂದರೆ ಈಗ ಏನು ಡ್ರೈವರ್ ಹುದ್ದೆಗಳು, ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳನ್ನು ಏನು ಕರೆದಿದ್ದಾರೆ, ಈ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಅಲ್ಲ. ಓಕೆ, ಯಾರ್ಯಾರ್ದು SSLC ಆಗಿದೆ, ಯಾರ್ಯಾರ್ದು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇದೆ, ಅವರೆಲ್ಲ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಒಂದು ವಯೋಮಿತಿ ಇದೆ, ಹೇಳ್ತೀನಿ ಮುಂದೆ ಹೋಗ್ತಾ. ಓಕೆ ಗೆಳೆಯರೆ, ವಿದ್ಯಾರ್ಥಿ ಏನು ಕೇಳಿದ್ದಾರೆ ಅಂದರೆ ಈ ಹುದ್ದೆಗಳಿಗೆ ಅಂದರೆ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು. SSLC ಅಥವಾ ಅದಕ್ಕೆ ತತ್ಸಮಾನ ಅಂದರೆ CBSE ಸಿಲೆಬಸ್ಸಿಂದ 10th ಪಾಸ್ ಆಗಿರಬೇಕು, ಅಥವಾ ICSE ಸಿಲೆಬಸ್ಸಿಂದ 10th ಪಾಸ್ ಆಗಿರಬೇಕು, ಅಥವಾ ಏನು ಸ್ಟೇಟ್ ಬೋರ್ಡ್ನವ್ರು ನಡೆಸುವಂಥ SSLC ಸಮಾನವಾದ ಏನು ವಿದ್ಯಾರ್ಥಿಗೆ ಹೊಂದಿರುವಂಥ ಒಂದು ಎಕ್ಸಾಮ್ ಪಾಸ್ ಆಗಿರ್ತೀರ, ಆ ಎಕ್ಸಾಮ್ಗಳನ್ನ ಪಾಸ್ ಆದರೂ ಕೂಡ ಅವೆಲ್ಲ ಕೂಡ SSLC ವಿದ್ಯಾರ್ಥಿಗೆ ತತ್ಸಮಾನ. ಓಕೆ, ನೆಕ್ಸ್ಟ್ ಇನ್ನೊಂದೇನು ಕೇಳಿದಾರಪ್ಪ ಅಂದರೆ ಅದರ ಜೊತೆಗೆ ಅಂದರೆ SSLC ಜೊತೆಗೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಗೆಳೆಯರೆ. ಮಸ್ಟ್ ಆ್ಯಂಡ್ ಶುಡ್ ಆಗಿ ತಮ್ಮ ಹತ್ರ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಮಾತ್ರ ತಾವು ಈ ಹುದ್ದೆಗೆ ಅರ್ಹರು ಅಪ್ಲಿಕೇಶನ್ ಹಾಕೋಕ್ಕೆ. ಓಕೆ, ಕಡ್ಡಾಯವಾಗಿ ಇರಲೇಬೇಕು. ನೆಕ್ಸ್ಟ್ ವಯೋಮಿತಿಯನ್ನು ಏನು ಕೇಳಿದ್ದಾರೆ, ತಮ್ಮ ಹತ್ರ SLC ಇದೆ, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇದೆ, ಸರಿ, ಎರಡೂ ಇದೆ, ವಯೋಮಿತಿ ಬೇಕಲ್ವಾ. ಸೊ ವಯೋಮಿತಿ ಬಂದುಬಿಟ್ಟು 21ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಗೆಳೆಯರೆ. 21ರಿಂದ 18 ವರ್ಷ ಇದೆ, 19 ವರ್ಷ ಇದೆ, ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಬರಲ್ಲ. 21 ವರ್ಷ ತುಂಬಿರಬೇಕು, 27 ವರ್ಷದ ಒಳಗಡೆ ಇರಬೇಕು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ. ಓಕೆ, ಸೊ ಅರ್ಜಿ ಸಲ್ಲಿಸಬಹುದು. ಮೀಸಲಾತಿಯ ವ್ಯಾಪ್ತಿಗೆ ಒಳಪಡುವ SC ST ಅಭ್ಯರ್ಥಿಗಳಿಗೆ ಹಾಗೂ OBC ವರ್ಗದವರಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಲಿಕೆ ಇರುತ್ತೆ. ಸಡಲಿಕೆ ಅಂದರೆ ಎಷ್ಟಿರುತ್ತೆ ಅಂದರೆ ಮಿನಿಮಮ್ 5 ವರ್ಷ ಇರುತ್ತೆ, ಮ್ಯಾಕ್ಸಿಮಮ್ ಇಲ್ಲ. ಮಿನಿಮಮ್ ಆಗಿ 5 ವರ್ಷ ಇರುತ್ತೆ, ಮತ್ತು ಮ್ಯಾಕ್ಸಿಮಮ್ ಅಂತ ಇರಲ್ಲ. ಓಕೆ, SC STಗೆ. ಸೊ ಇದರಲ್ಲಿ ನೋಟಿಫಿಕೇಶನ್ ಇನ್ನೂ ಬಿಟ್ಟಿಲ್ಲ, ನೋಟಿಫಿಕೇಶನ್ ಬಿಟ್ಟ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಅರ್ಜಿ ಸಲ್ಲಿಕೆ ಯಾವ ರೀತಿ ಇರುತ್ತೆ ಗೆಳೆಯರೆ. ಅರ್ಜಿ ಸಲ್ಲಿಕೆ ಯಾವ ರೀತಿ ಇರುತ್ತೆ ಅಂದರೆ ತಮಗೆ SLCನೂ ಇದೆ, ಹೆವಿ ಡ್ರೈವಿಂಗ್ ಲೈಸೆನ್ಸು ಇದೆ, 21ರಿಂದ 27ವರೆಗಿನ
ವಯಸ್ಸಿನ ಮಿತಿನೂ ಕೂಡ ಇದೆ. ಅರ್ಜಿ ಸಲ್ಲಿಕೆ ಏನು ಮಾಡಬೇಕು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಓಕೆ, ಆಫ್ಲೈನ್ ಇರಲ್ಲ, ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಕೆಗೆ ಅವಕಾಶ ಇರುತ್ತೆ. ಇನ್ನಿತರ ಯಾವುದೇ ಮಾದರಿಯಲ್ಲಿ ಕಳಿಸಲಾಗುವ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಆನ್ಲೈನ್ನಲ್ಲೇ ತಾವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಅಕ್ಟೋಬರ್ 8ರ ನಂತರ. ಓಕೆ, ಸೊ ನೆಕ್ಸ್ಟ್ ಏನಿದೆ, ಎಲ್ಲ ಇದೆ, ಪರೀಕ್ಷಾ ಶುಲ್ಕ ಬೇಕಲ್ವಾ. ಸೊ ಪರೀಕ್ಷಾ ಶುಲ್ಕ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವರ್ಗದ ಅಭ್ಯರ್ಥಿಗಳು 100 ರೂಪಾಯಿಗಳ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಅಪ್ಲಿಕೇಶನ್ನ ತಾವು ಯಾವಾಗ ಅಪ್ಲೈ ಮಾಡ್ತೀರ ಆಗ 100 ರೂಪಾಯಿ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಯಾರ್ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದೆಲ್ಲರೂ ಕೂಡ 100 ರೂಪಾಯಿಗಳ ಪರೀಕ್ಷಾ ಶುಲ್ಕವನ್ನು ಮಸ್ಟ್ ಆ್ಯಂಡ್ ಶುಡ್ ಪಾವತಿ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ. ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಅಭ್ಯರ್ಥಿಗಳಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸ್ತಾರೆ. ಅದರಲ್ಲಿ ಅರ್ಹತೆಯನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಗೆ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಮಾಡಿಕೊಂಡು ವೈದ್ಯಕೀಯ ಪರೀಕ್ಷೆ ನಡೆಸಿ ನಂತರ ನೇಮಕವನ್ನು ಮಾಡಿಕೊಳ್ಳಲಾಗತ್ತೆ ಗೆಳೆಯರೇ. ಓಕೆ, ಸೊ ನೆಕ್ಸ್ಟ್ ಹೆಚ್ಚಿನ ವಿವರಗಳಿಗಾಗಿ ತಮಗೆ ಇನ್ನೂ ಹೆಚ್ಚಿನ ವಿವರಗಳು ಬೇಕು ಅಂದರೆ ಹೆಚ್ಚಿನ ವಿವರಗಳಿಗಾಗಿ www.itbpolice.nic.in ತಾವು ಲಾಗಿನ್ ಆಗಿ ಅಲ್ಲಿ ತಾವು PDF ಡೌನ್ಲೋಡ್ ಮಾಡಿಕೊಂಡು ಆ PDF ಹೆಚ್ಚಿನ ಮಾಹಿತಿ ಮತ್ತು ವಿವರ ಇರುತ್ತೆ. ಸೊ ತಾವು ಅಲ್ಲಿ ಹೆಚ್ಚಿನ ಮಾಹಿತಿ ವಿವರನ ಪಡೆಯಬಹುದು. ಎಕ್ಸಾಮನ್ನು ಯಾವ ರೀತಿ ನಡೆಸಲಾಗುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಯಾವ ವಿಷಯಗಳ ಬಗ್ಗೆ ಕ್ವಶನ್ಸ್ ಇರುತ್ತೆ, ಮತ್ತು ಹೆಚ್ಚಿನ ತಮಗೆ ವಿವರಣೆ ಬೇಕು ಅಂದರೆ ತಾವಲ್ಲಿ ನೋಡ್ಬೋದು ಗೆಳೆಯರೆ. ಓಕೆ, ಆಲ್ ದಿ ಬೆಸ್ಟ್ ಗೆಳೆಯರೆ. ಯಾರ್ಯಾರು ಈ ಅಪ್ಲಿಕೇಶನ್ನ ಹಾಕೋಕ್ಕೆ ಅರ್ಹತೆಯನ್ನು ಹೊಂದಿದ್ದೀರಾ ದಯವಿಟ್ಟು ಅಪ್ಲಿಕೇಶನ್ನ ಹಾಕಿ ಎಕ್ಸಾಮನ್ನು ಪಾಸಾಗಿ. ಆಲ್ ದಿ ಬೆಸ್ಟ್ ಗೆಳೆಯರೆ. ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.